another video. ನಾನು ನಿಮ್ಮ ಡಾಕ್ಟರ್ ಶ್ರಾವ್ಯ ಮಾತಾಡ್ತಾ ಇದ್ದೀನಿ. Somehow ಈ ಫಾರ್ಮೆಟ್ ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಎನಿವೇಸ್ ಮೈ ಫಸ್ಟ್ ಅಪ್ಡೇಟ್ ಇಸ್ ಟ್ರಿಪ್ ಇಂದ ಬಂದಿದ್ದಾಯ್ತು. ವೆಕೇಶನ್ ಮುಗಿಸ್ಕೊಂಡು ಬಂದ ಮೇಲೆ ಸೀರಿಯಸ್ಲಿ ಮನೆ ಪೂರ್ತಿ ಧೂಳಾಗಿತ್ತು. ಅದನ್ನೆಲ್ಲ ಡಸ್ಟ್ ಫ್ರೀ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ವೆಕೇಶನ್ಗೆ ಹೋದಾಗ ಒಂದಷ್ಟು ಮೀಶೋ ಇಂದ ಪಾರ್ಸಲ್ಸ್ ಎಲ್ಲ ಬಂದಿದೆ. ಯೂಶಲಿ ನಾನು ಯಾವುದೋ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಲ್ಲ, ಬಟ್ ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ. ಹಾಗೆ ಬರ್ಡ್ ಫ್ಲೂ ಇರೋದ್ರಿಂದ ನಾವು ಮನೆಯಲ್ಲಿ ಆಲ್ಮೋಸ್ಟ್ 2-3 ವೀಕ್ಸ್ ಇಂದ ನಾನ್ ವೆಜ್ ತಿಂತಾ ಇಲ್ಲ. ಬಟ್ ಆ ಕ್ರೇವಿಂಗ್ ಇರುತ್ತೆ ಅಲ್ವಾ, ಲೈಕ್ ದ ಪ್ರಾಪರ್ ಕ್ರೇವಿಂಗ್. ಸೊ ನಾನು ಅನ್ಕೊಳ್ತಾ ಇದ್ದೀನಿ ಮಶ್ರೂಮ್ ಅಲ್ಲಿ ಇವತ್ತೊಂದು ನಾಟಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ರೆಸಿಪಿ ಸಮೇತ ವಿಡಿಯೋನ ಹಾಕಿರ್ತೀನಿ. ಹಾಗೆ ನೋಡೋಣ ಟಿಪ್ಬಿಟ್ಸ್ ಏನು ಆ್ಯಡ್ ಮಾಡಿರ್ತೀನಿ ಗೊತ್ತಿಲ್ಲ, ಬಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ವಿಡಿಯೋದಲ್ಲಿ ಮೀಶೋ ಮಾತ್ರ ಅಪ್ಡೇಟ್ ಮಾಡಿರ್ತೀನಿ. ಪ್ರತಿಯೊಂದ್ರದ್ದು ಲಿಂಕ್ ಮತ್ತು ಪಿಕ್ಚರ್ನ ಇಲ್ಲಿ ಹಾಕಿರ್ತೀನಿ. ಸೊ ಇದು ಬಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ ಮತ್ತು ಬೀಚಸ್ಗೆ. ದಿಸ್ ಇಸ್ ಅ ಹೆಡ್ ಬ್ಯಾಂಡ್, ಕ್ರಾಶಿಯಲ್ಲಿ ಮಾಡಿರೋಂಥದ್ದು, ಉಲ್ಲನಲ್ಲಿ ಚೆನ್ನಾಗಿದೆ. ಐ ಬಿ ಕೀಪಿಂಗ್ ದಿಸ್. ನೆಕ್ಸ್ಟ್ ಬಂದು ಜ್ಯುವೆಲ್ರಿ ಇದೆ. ಸೊ ಮೋಸ್ಟ್ಲಿ ಎಲ್ಲ ಜ್ಯುವೆಲ್ರಿನೇ ಇರುತ್ತೆ ಬಿಕಾಸ್ ಐ ರಿಯಲಿ ಲವ್ ಜ್ಯುವೆಲ್ರೀಸ್. ಸೊ ಇದು ಬಂದು ಫಿಂಗರ್ ರಿಂಗ್. ಇದು ಈ ಬ್ರ್ಯಾಂಡ್ ಏನಿದೆ ಜ್ಯುವೆಲ್ಸ್ ಗ್ಯಾಲಕ್ಸಿ ಅಂತ, ಇದು ಚೆನ್ನಾಗಿದೆ. ಇವ್ರದ್ದು ಅದು ಶಾಪ್ ನೇಮ ಅಥವಾ ಬ್ರ್ಯಾಂಡ್ ನಂಗೆ ಗೊತ್ತಿಲ್ಲ. ಅದೇ ಥರ ಗೋಲ್ಡಲ್ಲಿ ಕೂಡ ತೊಗೊಂಡಿದ್ದೀನಿ, ಬಟ್ ಡಿಫ್ರೆಂಟ್ ಡಿಸೈನ್ ಇರೋವಂಥದ್ದು. ಇದೇ ಥರ ಸೇಮ್ ರಿಂಗ್ ಗೋಲ್ಡಲ್ಲಿ ಕೂಡ ಇದೆ, ಬಟ್ ಎನಿವೇಸ್ ಇಟ್ ಲುಕ್ಸ್ ಲೈಕ್ ದಿಸ್. ನೆಕ್ಸ್ಟ್ ಏನೋ ಬಟ್ಟೆ ಬಂದಿದೆ, ನೋಡೋಣ. ದಿಸ್ ಇಸ್ ಲೈಕ್ ಅ ಟ್ರಾನ್ಸ್ಪರೆಂಟ್ ಟ್ಯಾಂಕ್ ಟಾಪ್. ಇದು ಟ್ರಾನ್ಸ್ಪರೆಂಟ್ ಇದೆ, ಯು ಕ್ಯಾನ್ ಸಿ ದಿಸ್. ಇದನ್ನ ನಿಮ್ಮ ಡ್ರೆಸ್ ಏನಾದರೂ ತುಂಬ ಡೀಪ್ ಇದ್ರೆ ಇದನ್ನು ಒಳಗಡೆ ಹಾಕೊಳ್ಬೋದು. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಹಾಕೊಂಡಾಗ ಐ ಟ್ರೈ ಟು ಶೋ ಯು ಹೌ ಇಟ್ ಆ್ಯಕ್ಚುಲಿ ಲುಕ್ಸ್ ಅಂತ. ಚೆನ್ನಾಗಿದೆ, ಕ್ವಾಲಿಟಿ ಇಸ್ ರಿಯಲಿ ಗುಡ್. ನೆಕ್ಸ್ಟು ಬಟ್ಟೆನೇ ಬಂದಿದೆ ಅನ್ಸುತ್ತಾ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ ಅಂತ, ಬಟ್ ಎನಿವೇ ನ್ಯೂ ಎಕ್ಸ್ಪೀರಿಯನ್ಸಸ್. ಐ ಥಿಂಕ್ ಇದು ಬೀಚಲ್ಲಿ ಏನಾದರೂ ನಾವು ಬಿಕ್ನಿ ಥರ ಹಾಕೊಂಡ್ರೆ ಅದ್ರ ಮೇಲೆ ಕವರ್ ಅಪ್ಗೆ ಬರುತ್ತೆ. ಚೆನ್ನಾಗಿದೆ ಬಟ್ಟೆ. ಇವೆಲ್ಲ ತುಂಬ ಬೇಗ ಡ್ರೈ ಆಗಬೇಕು, ಆ ಥರ ಇದೆ. ಕೂಡ ನಾನು ಫೋಟೋ ಮತ್ತು ಲಿಂಕ್ ಎಲ್ಲ ಹಾಕಿರ್ತೀನಿ. ಇದನ್ನು ಇಟ್ಕೊಳ್ತಾ ಇದ್ದೀನಿ ನಾನು. ಯೂಶಲಿ ನಾವು ಬ್ಯಾಗಲ್ಲಿ, ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ನಮ್ಮ ಚಾರ್ಜರ್ಸು ಅಥವಾ ನಮ್ಮ ಏರ್ಪಾಡ್ಸ್ ಆಗಿರ್ಬೋದು ಅಥವಾ ಸಣ್ಣದು ಏನಾದರೂ ಇಡಬೇಕು ಅಂದರೆ ಅಲ್ಲಿ ಇಲ್ಲಿ ಎಲ್ಲ ಸ್ಕ್ಯಾಟರ್ ಆಗಿಬಿಡುತ್ತೆ. ಸೊ ಐ ಬಾಟ್ ದಿಸ್ ಆಕ್ಸೆಸರಿ ಫಾರ್ ದ ವ್ಯಾನಿಟಿ ಬ್ಯಾಗ್. ಚೆನ್ನಾಗಿದೆ ಕ್ವಾಲಿಟಿ. ಐ ಬಿ ಕೀಪಿಂಗ್ ದಿಸ್. ನೆಕ್ಸ್ಟು ವಿಡಿಯೋದಲ್ಲಿ ಅಡುಗೆನ ಕಂಟಿನ್ಯೂ ಮಾಡ್ತೀನಿ. ಬಟ್ ಒಂದೊಳ್ಳೆ ನಾಟಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಬಿರಿಯಾನಿ, ಪಲಾವು ಮತ್ತು ಉಪ್ಪಿಟ್ಟು ಈ ಥರ ಮಾಡ್ಕೊಳ್ಬೇಕಾದ್ರೆ ಕೆಟಲಲ್ಲಿ ಬಿಸಿನೀರು ಇಟ್ಕೊಂಡ್ಬಿಡಿ, ಯಾಕಂದರೆ ಅಡುಗೆ ಬೇಗ ಆಗುತ್ತೆ. ಈ ಕೆಟಲ್ ಕೂಡ ತುಂಬ ಚೆನ್ನಾಗಿದೆ. ಇದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಣಬೆ ನಾನು ಚೆನ್ನಾಗಿ 2-3 ಸಲ ನೀರಲ್ಲಿ ತೊಳ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸಣ್ಣ ಸಿಪ್ಪೆ ಥರ ಬರುತ್ತೆ, ಅದನ್ನು ಸುಲ್ಕೊಂಬಿಡಿ. ತುಂಬ ಫ್ರೆಶ್ ಆಗಿದ್ರೆ ವೈಟ್ ಆಗಿರುತ್ತೆ, ಸ್ವಲ್ಪ ಬ್ರೌನ್ ಆಗಿದ್ದರೆ ಈ ಥರ ಸುಲ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸಿದ್ರೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ರುಚಿನೂ ಜಾಸ್ತಿ. ತುಂಬ ದಪ್ಪ ಇದ್ದರೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಬಿಕಾಸ್ ಇದನ್ನು ನಾನು ಆಮೇಲೆ ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಈಗ ಒಗ್ಗರಣೆಗೆ ಮತ್ತು ಮಸಾಲೆಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಜಾರಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅದು ರುಬ್ಬಕ್ಕೆ, ಇದು ಒಗ್ಗರಣೆಗೆ. ಇಲ್ಲಿ ನಾನು ಟೊಮೆಟೊನ ಕುಕ್ಕರ್ಗೆ ಹಾಕ್ಕೊಳ್ತಾ ಇಲ್ಲ, ಟೊಮೆಟೊ ಮತ್ತು ಈರುಳ್ಳಿನ ಬೇರೆ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಗೊತ್ತಾಗುತ್ತೆ ನಿಮಗೆ. ಈಗ ರುಬ್ಬೋದಕ್ಕೆ ಏನೇನು ಹಾಕ್ಕೊಳ್ತೀನಿ ನೋಡೋಣ. ಈರುಳ್ಳಿ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಪಾಲಕ್ಕು, ಕೊತ್ತಂಬರಿ, ಪುದೀನಾನ ತೊಳೆದಿಟ್ಕೊಂಡಿದ್ದೀನಿ. ಪಾಲಕ್ಕು ಒಂದು ಅರ್ಧ ಮುಷ್ಟಿಯಷ್ಟು, ಕೊತ್ತಂಬರಿ ಒಂದು ಮುಷ್ಟಿಯಷ್ಟು, ಪುದೀನ ಒಂದು ಅರ್ಧ ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಕೊಂಡ್ಬಿಟ್ಟು ಇದನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಈಸಿಯಾಗಿ ನಿಮಗೆ ಅಡುಗೆ ರೆಡಿ ಆಗುತ್ತೆ. ಫಸ್ಟ್ ಟೈಮ್ ಅಡುಗೆ ಮಾಡ್ತಿರೋರಿಗೆ ನಿಧಾನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇಲ್ದಿರೋರು ಖಂಡಿತ ಸ್ಕಿಪ್ ಮಾಡ್ಬೋದು. ನನಗೆ ಬಿರಿಯಾನಿಯಲ್ಲಿ ಏಲಕ್ಕಿ ಆಗಲಿ ಲವಂಗ ಆಗಲಿ ಬಾಯಿಗೆ ಸಿಗೋದು ಇಷ್ಟ ಆಗಲ್ಲ. ಸೊ ಇದನ್ನು ನಾನು ಜಾರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಒಂದು 4-5 ಕಾಳು ಮೆಣಸು, 2 ಏಲಕ್ಕಿ, 2 ಲವಂಗ, ಜೊತೆಗೆ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಕೆಂಪು ಪೌಡರ್ ಏನೂ ಹಾಕೋದಿಲ್ಲ. ಎಲ್ಲ ಜಾರಲ್ಲಿ ಏನು ರುಬ್ಕೊಂಡಿದ್ದೀನೋ ಅಷ್ಟೇ ಸಾಕು. ಅಕ್ಕಿ ನಾನು ಜೀರಾ ರೈಸ್ ತೊಗೊಳ್ತಾ ಇದ್ದೀನಿ. 2.5 ಲೋಟದಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಈಗ ನಾನು ಗ್ರೇವಿಗೆ ಈರುಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಕೂಡ ಈಗ ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸಣ್ಣಗೆ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಗ್ರೇವಿಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಈಗ 1 ಚಮಚ ಹಸಿ ಬಟಾಣಿ ಮತ್ತು ಕಾರ್ನ ತೊಗೊಂಡಿದ್ದೀನಿ. ಹೆಚ್ಕೊಂಡಿರೋಂಥ ಅಣಬೆನ ಸ್ವಲ್ಪ ಹಾರಾಕಿದ್ದೀನಿ.
ಇಲ್ಲೊಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೈ ಮಾಡೋದಕ್ಕೆ ಮೋಸ್ಟ್ಲಿ ನಾನು ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡ್ತೀನಿ. ಎಣ್ಣೆ ಕಾದ ಮೇಲೆ ಈ ಎಣ್ಣೆಯಲ್ಲಿ ಹಾರಾಕಿರುವಂಥ ಅಣಬೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಸ್ಯಾಲಡ್ಸ್ಗೆ ಈ ಟಾಟಾ ಅವರ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಯೂಸ್ ಮಾಡ್ತೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸೊ ನಾನು ಯಾವ ಎಣ್ಣೆಗಳನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಡುಗೆಗೆ ಆರ್ಗ್ಯಾನಿಕ್ ಇಂಡಿಯಾ ಅವ್ರದ್ದು ಯೂಸ್ ಮಾಡ್ತೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಅಣಬೆನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಕೋಟಿಂಗ್ ಮಾಡೋದು ಬೇಡ. ಇದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಅಣಬೆದು ಒಂದು ಅಡ್ವಾಂಟೇಜ್ ಏನಂತಂದರೆ ಸಿಡಿಯೋದೆಲ್ಲ ಆಗೋದಿಲ್ಲ. ನೋಡಿ, ಅಣಬೆ ಎಲ್ಲ ಸಣ್ಣ ಆಗಿದೆ. ಇದನ್ನು ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿಗೆ ಎಣ್ಣೆನೆಲ್ಲ ತೆಗೆದುಬಿಡಿ. ನಂತರ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತುಂಬ ಲಿಟ್ರಲಿ ತುಂಬ ಮೆತ್ತಗಾಗಬೇಕು. ಇದರಲ್ಲೇ ಟೇಸ್ಟ್ ಬರೋದು. ಎಣ್ಣೆಯಲ್ಲಿ ಚೆನ್ನಾಗಿ ಉಪ್ಪನ್ನು ಹಾಕ್ಕೊಂಡು ಮುಚ್ಚಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. 2 ಚಿಟಿಕೆ ಅರಿಶಿನ. ಇಲ್ಲಿ ನಾನು ಕುಕ್ಕರಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಗ್ರೇವಿಗೆ ಏನಿಟ್ಟಿದ್ದೆ ಅದನ್ನು ಚಿಕ್ಕ ಉರಿಯಲ್ಲಿ ಇಟ್ಟು ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ನಾವಿಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಮರಾಠ ಮೊಗ್ಗು ಮತ್ತು ಈರುಳ್ಳಿನಿಟ್ಟು ಬಾಡಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿ ಮತ್ತು ಕಾರ್ನ ಹಾಕ್ಕೊಂಡು ಬಾಡಿಸಿ ರುಬ್ಬಿರೋ ಹಸಿರು ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಂಡು 1 ಚಮಚದಷ್ಟು ಧನಿಯಾ ಪೌಡರು ಮತ್ತು 1 ಚಮಚದಷ್ಟು ಮಶ್ರೂಮ್ಸ್ನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ನಾನು ಅರ್ಧ ಚಮಚದಷ್ಟು ಬಿರಿಯಾನಿ ಪೌಡ್ರ್ ಕೂಡ ಹಾಕ್ಕೊಂಡೆ, ಮನೆಯಲ್ಲೇ ಮಾಡಿರೋವಂಥದ್ದು. ನಾವು ಹಸಿರು ಮಸಾಲೆ ರುಬ್ಬಿರೋ ಜಾರ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಶೇಕ್ ಮಾಡಿ ಆ ನೀರನ್ನು ಇದಕ್ಕೆ ಬೆರೆಸ್ಕೊಳ್ಳಿ. ಅದರ ಫ್ಲೇವರ್ ಇದರೊಳಗಡೆ ಬಂದುಬಿಡುತ್ತೆ. ಸೊ ಆಟೋಮೆಟಿಕಲಿ ಈ ಗ್ರೇವಿ ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು 1 ಅಥವಾ 2 ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಎಣ್ಣೆಯಲ್ಲಿ ನಿಧಾನಕ್ಕೆ ಇದನ್ನು ಬೇಯಿಸ್ಕೊಳ್ಬೇಕು. ಅದರಲ್ಲೇ ಫುಲ್ ಟೇಸ್ಟ್ ಬರೋದು. ಇನ್ನು ಈ ಕಡೆ ಕುಕ್ಕರ್ನ ಮುಚ್ಚಿದ್ವಲ್ಲ, ಆ ನೀರು ಕುದಿ ಬಂದಿದೆ. ಈಗ ಇದಕ್ಕೆ ನಾವು ಅಕ್ಕಿ ಹಾಕ್ಕೊಂಡು ಅಕ್ಕಿ ಕೂಡ ಕುದಿ ಬರಬೇಕು. ಯಾವಾಗಲೂ ಅಷ್ಟೇ ಬಿರಿಯಾನಿ ಮಾಡಬೇಕಾದ್ರೆ ನೀವು ಅಕ್ಕಿ ಬೆರೆಸಿದಾಗ ಆ ನೀರು ಫಸ್ಟ್ ಕುದಿ ಬಂದು ಮಸಾಲೆ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ 1 ಚಮಚ ತುಪ್ಪ ಹಾಕ್ಕೊಂಡು ಅದಾದಮೇಲೆ ಯಾವ ಅಕ್ಕಿ ಯೂಸ್ ಮಾಡ್ತಿರ್ತೀವೋ ಅದನ್ನು ಹಾಕ್ಕೊಂಡು ಕುದಿಬೇಕು. ಆ ಕುದ್ದಾಗ ಏನಾಗುತ್ತೆ, ಅಕ್ಕಿ ಎಲ್ಲ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಮೀನ್ಸ್ ನೀಟಾಗಿ ಅಕ್ಕಿ ಒಳಗಡೆ ಮಸಾಲೆ ಹೋಗಿದೆ ಅಂತ. ಅದಾದಮೇಲೆ ನೀವು ಕುಕ್ಕರ್ ಮುಚ್ಚಳನ ಹಾಕ್ಕೊಂಡು ಕೂಗಿಸ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ನಿಂಬೆಹಣ್ಣು ರಸ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಅಕ್ಕಿ ಹಾಕಿದ್ಮೇಲೆ ಕುದಿ ಬರಬೇಕು. ಕೊನೆಯಲ್ಲಿ ಕುಕ್ಕರ್ ಮುಚ್ಚಳ ಹಾಕೋಕ್ಕೂ ಮುಂಚೆ ಅರ್ಧ ಚಮಚ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇನ್ನು ಈ ಕಡೆ ಗ್ರೇವಿಯಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ಅಣಬೆಗಳನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಉಪ್ಪು ಖಾರನ ಚೆಕ್ ಮಾಡಿ ಇದನ್ನು ಮುಚ್ಚಿ ಎಣ್ಣೆ ಬಿಡೋಕ್ಕೆ ಬಿಟ್ಬಿಡಿ. ಇಲ್ಲಿ ಗ್ರೇವಿ ಕೂಡ ರೆಡಿಯಾಗಿದೆ. ಈ ಕಡೆ ಬಿರಿಯಾನಿ ಕೂಡ ರೆಡಿಯಾಗಿದೆ. ಈ ಥರ ಸರ್ವ್ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ಹೇಳಿ, ತುಂಬ ಟೇಸ್ಟಿಯಾಗಿತ್ತು. ಹೇಗಿತ್ತು? ನನಗಂತೂ ಈ ಮಶ್ರೂಮ್ ರೆಸಿಪಿ ತುಂಬ ಇಷ್ಟ. ಇದನ್ನು ನಾನು ಮೈಸೂರಿಗೆ ಹೋಗ್ತಾ ಇದ್ದೆ. ಆವಾಗ ಹೈವೇಲಿ ಯಾವುದೋ ಹೋಟೆಲಲ್ಲಿ ತಿಂದಿದ್ದು. ಎಷ್ಟು ಇಷ್ಟ ಆಗಿತ್ತು ರೆಸಿಪಿ ಅಂತಂದರೆ ಲಿಟ್ರಲಿ ಹೋಗಿ ಭಟ್ರನ್ನ ಕೇಳಿಕೊಂಡು ಹಾಗೆ ಬಂದೆ. ಬಟ್ ಎನಿವೇ ಮನೆಗೆ ಬಂದು ಟ್ರೈ ಮಾಡಿದಾಗ ಸ್ವಲ್ಪ ಮಸಾಲೆ ಅನಿಸ್ಬಿಡ್ತು. ಅವ್ರು ಏನು ಹೇಳಿದರು. ಸೊ 2-3 ಸಲ ಇದನ್ನು ಟ್ರೈ ಮಾಡಿ ನಂತರ ಈ ರೆಸಿಪಿನ ಕ್ರಿಯೇಟ್ ಮಾಡಿದ್ದು. ಇದಕ್ಕೆ ಆ ಮಸಾಲೆಗಳನ್ನು ಏನು ಹಾಕ್ತೀರಾ ಅಲ್ವಾ, ಶುಂಠಿ, ಬೆಳ್ಳುಳ್ಳಿ ಮತ್ತು ಎಸ್ಪೆಷಲಿ ಚಕ್ಕೆ ಇವನ್ನೆಲ್ಲ ಜಾಸ್ತಿ ಹಾಕಬೇಡಿ. ಖಾರ ಮಸಾಲೆ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ವೆಜ್ ಐಟಮಲ್ಲಿ ತುಂಬ ಎದೆ ಉರಿ ಬರಂಗೆ ಆಗ್ಬಿಡುತ್ತೆ ಮತ್ತು ಮಸಾಲೆ ಅನಿಸ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಚಿಕನ್ ಮಟನ್ಗಾದರೆ ನೀವು ಒಂದು ಸ್ವಲ್ಪ ಮುಂದೆ ಹಾಕೋದು ಚೆನ್ನಾಗಿ ಹಿಡಿಯುತ್ತೆ. ಬಟ್ ಪನ್ನೀರ್ಗೆ, ಮಶ್ರೂಮ್ಗೆ ತುಂಬ ಮಸಾಲೆ ಬೇಕಾಗೋದಿಲ್ಲ. ಸಕ್ಕತ್ತಾಗಿರುತ್ತೆ, ಟ್ರೈ ಮಾಡಿ. ಎನಿವೇಸ್ ಈ ವಿಡಿಯೋನ ಇಲ್ಲಿಗೆ ವ್ಯಾಂಡ್ ಅಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಸಲ್ಲಿ ಸಿಗ್ತೀನಿ. ರೆಸಿಪಿ ಹೇಗಿತ್ತು, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಹೇಳೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಸೆಲ್ಫ್, ಬಾಯ್.